ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಶೆಲ್ ಸಾಲ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಲ್ಮೋಸ್ಟ್ ಈ ಒಂದು ಸಾಲ್ಟಿಂಗ್ ಅಲ್ಗಾರಿದಮ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಸಾಲ್ಟ್ ಅಂದ್ರೇನು, ಅರೇಂಜ್ಮೆಂಟ್. ಈಗ ಶೆಲ್ ಸಾಲ್ಟ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು? ಸೊ ಈ ಶೆಲ್ ಸಾಲ್ಟ್ ಅಲ್ಗಾರಿದಮ್ ಅನ್ನ ನಾನು ಎಕ್ಸ್ಟೆನ್ಷನ್ ಆಫ್ ದಿ ಇನ್ಸರ್ಷನ್ ಸಾಲ್ಟ್ ಅಂತ ಕೂಡ ಕರೀಬಹುದು. ಯಾಕೆ? ಇನ್ಸರ್ಷನ್ ಸಾಲ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ನಾವು ಅಡ್ಜಸೆಂಟ್ ಆಗಿ ಅಂದ್ರೆ ಪಕ್ಕ ಇರುವಂತಹ ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡ್ತಾ ಮಾಡ್ತಾ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತಾ ಇದ್ವಿ. ಆದ್ರೆ ಅದೇನಾಗ್ತಾ ಇತ್ತು, ತುಂಬಾ ಲೆಂತಿಯರ್ ಪ್ರೊಸೆಸ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡಬೇಕು ಅಂತಂದ್ರೆ ಏನಾದ್ರೂ ಸ್ಮಾಲೆಸ್ಟ್ ಎಲಿಮೆಂಟ್ ಫುಲ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಅಂದ್ರೆ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ತರೋದಕ್ಕೆ ತುಂಬಾ ಸ್ಟೆಪ್ ಗಳನ್ನ ಮಾಡಬೇಕಿತ್ತು. ಯಾವ್ದ್ರಲ್ಲಿ? ಇನ್ಸರ್ಷನ್ ಸಾರ್ಟ್ ಅಲ್ಲಿ. ಸೊ ಅದನ್ನ ಡಿಕ್ರೀಸ್ ಮಾಡೋದಕ್ಕೆ, ಟೈಮ್ ಕಾಂಪ್ಲೆಕ್ಸಿಟಿನ ಡಿಕ್ರೀಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಶೆಲ್ ಸಾರ್ಟ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಶೆಲ್ ಸಾರ್ಟ್ ಅಲ್ಗಾರಿದಮ್ ಅಲ್ಲಿ ನಾವು ಮೇಜರ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಗ್ಯಾಪ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಯಾಕೆ? ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ. ಗ್ಯಾಪ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 1 2 3 4 5 6 7 8. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ 8 ಡಿವೈಡೆಡ್ ಬೈ 2 ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಹಾಫ್ ಮಾಡ್ತಾ ಹೋಗ್ತೀನಿ. ಸೊ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 4. ಅದೇ ಏನಾದ್ರೂ ಈವನ್ ನಂಬರ್ ಇದ್ರೆ ಈಸಿಯಾಗಿ ಡಿವೈಡ್ ಆಗುತ್ತೆ. 6 ಇದ್ರೆ 3, ನೆಕ್ಸ್ಟ್ 2 ಇದ್ರೆ 1, ನೆಕ್ಸ್ಟ್ 16 ಇದ್ರೆ 8, ಆ ರೀತಿ ಡಿವೈಡ್ ಆಯ್ತಾ ಹೋಯ್ತು ಕರೆಕ್ಟ್ ಆಗಿ. ಅದೇ ಏನಾದ್ರೂ ಆಡ್ ನಂಬರ್ ಇದೆ, 9 ಡಿವೈಡೆಡ್ ಬೈ 2 ವಿಲ್ ಬಿ ಈಕ್ವಲ್ ಟು 4.5. ಸೊ ಈ ಸಿಚುವೇಶನ್ ಅಲ್ಲಿ ಏನ್ ಮಾಡಬೇಕು? ಡೆಸಿಮಲ್ ಇದೆ, ಡೆಸಿಮಲ್ ಅಲ್ಲಿ ತಗೊಳೋದಕ್ಕಲ್ಲ, ಫುಲ್ ಹೋಲ್ ನಂಬರ್ ಅನ್ನೇ ತಗೋಬೇಕು. ಸೊ ಅವಾಗ ಏನ್ ಮಾಡ್ತೀವಿ, ಫ್ಲೋರ್ ನಂಬರ್ ಅನ್ನ ತಗೊಂತಾ ಹೋಗ್ತೀವಿ. ಫ್ಲೋರ್ ನಂಬರ್ ಅಂದ್ರೆ ಏನು? ಸ್ವಲ್ಪ 0.5 ಕಡಿಮೆ ಮಾಡಿದ್ರೆ ಆಯ್ತು. ಸೊ 4. ಅದೇ ಎಕ್ಸಾಂಪಲ್ 7 ಇದ್ರೆ, ಟೋಟಲ್ 7 ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ 7 ಡಿವೈಡೆಡ್ ಬೈ 2 ವಿಲ್ ಬಿ 3.5. ಸೊ ಇದರ ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ? 3. ಆ ರೀತಿ. ಸೊ ನಾವೇನ್ ಮಾಡ್ತೀವಿ, ಈವನ್ ನಂಬರ್ ಇದ್ರೆ ಡೈರೆಕ್ಟ್ ಆಗಿ ನಂಬರ್ ಅನ್ನೇ ತಗೊಂತೀವಿ, ಆಡ್ ನಂಬರ್ಸ್ ಇದ್ರೆ ಫ್ಲೋರ್ ವ್ಯಾಲ್ಯೂನ ತಗೊಂತೀವಿ. ಈಗ ಮೊದಲನೇದು ಪಾಯಿಂಟರ್ ನ ಐ ಅಂತ ಕನ್ಸಿಡರ್ ಮಾಡ್ತೀನಿ, ಅದು ಫಸ್ಟ್ ಎಲಿಮೆಂಟ್ ಅಲ್ಲಿ ಇರುತ್ತೆ. ಗ್ಯಾಪ್ ಎಷ್ಟಿರೋದು? 4. 1 2 3 4. ಸೊ ವಿತ್ ದಿ ಗ್ಯಾಪ್ ಆಫ್ 4 ಇನ್ನೊಂದು ಪಾಯಿಂಟರ್ ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಇದು ಫೇಸ್ ನಂಬರ್ 1. ಡಿಫರೆಂಟ್ ಫೇಸಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದು ಫೇಸ್ ನಂಬರ್ 1. ನೆಕ್ಸ್ಟ್, ಶೆಲ್ ಸಾಲ್ಟ್ ಅಲ್ಗಾರಿದಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು? ಇಫ್ ಐ ಇಸ್ ಗ್ರೇಟರ್ ದೆನ್ ಜೆ, ಸ್ವ್ಯಾಪ್. ಐ ವ್ಯಾಲ್ಯೂ ಏನಾದ್ರೂ ಜೆ ವ್ಯಾಲ್ಯೂಗಿಂತ ಜಾಸ್ತಿ ಇದ್ರೆ ಸ್ವ್ಯಾಪ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಬೇರೆ ಏನೇ ಸಿಚುವೇಶನ್ ಬಂದ್ರು, ಈಕ್ವಲ್ ಬಂದ್ರು ಅಥವಾ ಇನ್ಕ್ರೀಸಿಂಗ್ ಈಕ್ವಲ್ ಬಂದ್ರು ಅಥವಾ ಲೆಸ್ ದೆನ್ ಬಂದ್ರೆ ನಾನು ಏನು ಮಾಡಲ್ಲ. ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ಇದ್ರೆ ಮಾತ್ರ ನಾನು ಸ್ವ್ಯಾಪ್ ಮಾಡ್ತಾ ಹೋಗ್ತೀನಿ. ಸ್ವ್ಯಾಪ್ ಅಂದ್ರೆ ಅದ್ರ ಜಾಗಕ್ಕೆ ಇದೆ, ಇದ್ರ ಜಾಗಕ್ಕೆ ಅದು. ಸೊ ಐ ವ್ಯಾಲ್ಯೂ ಇಸ್ 33, ಜೆ ವ್ಯಾಲ್ಯೂ ಇಸ್ 12. ಐ ಇಸ್ ಗ್ರೇಟರ್ ದೆನ್ ಜೆ. ಸೊ ಏನ್ ಮಾಡಬೇಕು? ಸ್ವ್ಯಾಪ್ ಮಾಡ್ತೀವಿ. 12 ಇಲ್ಲಿ ಬರುತ್ತೆ, 33 ಇಲ್ಲಿ ಹೋಗುತ್ತೆ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಐ 1 ಪ್ಲೇಸ್ ರೈಟ್ ಸೈಡ್ ಜಂಪ್ ಆಯ್ತು ಅಂದ್ರೆ ಜೆ ಕೂಡ 1 ಪ್ಲೇಸ್ ರೈಟ್ ಸೈಡ್ ಜಂಪ್ ಆಗಬೇಕು. ಯಾಕೆ? ನಾವು ಗ್ಯಾಪ್ ಆಫ್ 4 ಅನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ 31 ಐ ವ್ಯಾಲ್ಯೂ, ಜೆ ವ್ಯಾಲ್ಯೂ 17. ಐ ಗ್ರೇಟರ್ ದೆನ್ ಜೆ ಅಂದ್ರೆ ಏನ್ ಮಾಡಬೇಕು? ಸ್ವ್ಯಾಪ್. 17 31. ಸೊ ನೆಕ್ಸ್ಟ್ ಮತ್ತೆ ಜಂಪ್ ಮಾಡೋಣ. ಐ ಮತ್ತೆ ಜೆ ಎರಡು ಕೂಡ ಒಂದೊಂದೇ ಪ್ಲೇಸ್ ಜಂಪ್ ಆಗ್ತಾ ಹೋಗ್ತಾರೆ. 40 25. 40 ಗ್ರೇಟರ್ ದೆನ್ 25. ಸೊ ಸ್ವ್ಯಾಪ್ 25 40. ನೆಕ್ಸ್ಟ್ ಜಂಪ್ ಮಾಡಿ. ಐ ಜೆ. ಐ ಇಸ್ ಲೆಸ್ ದೆನ್ ಜೆ. ಐ ಲೆಸ್ ದೆನ್ ಜೆ ಅಂತಂದ್ರೆ ಏನು ಮಾಡಲ್ಲ. ನೋಡಿ, ನಾವು ಕೇವಲ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಾತ್ರ ಕಂಪೇರ್ ಮಾಡಲ್ಲ ವಿತ್ ದಿ ಗ್ಯಾಪ್ ಆಫ್ 4. ನಾವು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಕಂಪೇರ್ ಮಾಡ್ತೀವಿ. ನಾನು ಯಾಕೆ ಈ ಒಂದು ಸ್ಟೆಪ್ ಅಲ್ಲಿ ತೋರಿಸಿಲ್ಲ ಅಂದ್ರೆ, ನೋಡಿ ಐ ಇಲ್ಲಿದೆ, ಗ್ಯಾಪ್ ಆಫ್ 4 ಬ್ಯಾಕ್ವರ್ಡ್ಸ್ ಬಂದ್ರೆ 1 2 3 ಮೂರೇ ಎಲಿಮೆಂಟ್ಸ್ ಇರೋದು, 4ನೇ ಎಲಿಮೆಂಟ್ಸ್ ನನಗೆ ಇಲ್ಲ. ಸೊ ಇವಾಗ ಕೇವಲ ನಾವು ಫಾರ್ವರ್ಡ್ ಡೈರೆಕ್ಷನ್ ಹೋಗಿದ್ವಿ. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಯಾವ ರೀತಿ ಕಂಪೇರ್ ಮಾಡೋದು ಅಂತ. ಈಗ ನೋಡಿ, ಜೆ ಏನಾಯ್ತು? ಕೊನೆ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯ್ತು. ಯಾವ ಕಂಡೀಷನ್ ಅಲ್ಲಿ ಜೆ ಕೊನೆ ಎಲಿಮೆಂಟ್ ಅನ್ನ ಯಾವಾಗ ಜೆ ಕೊನೆ ಎಲಿಮೆಂಟ್ ಅನ್ನ ಅಪ್ರೋಚ್ ಆಗುತ್ತೆ ಅವಾಗ ನಾವು ನೆಕ್ಸ್ಟ್ ಫೇಸ್ಗೆ ಹೋಗ್ತೀವಿ. ಸೊ ಫೇಸ್ ನಂಬರ್ 2. ಸೊ ಇನ್ನೊಂದು ಫೇಸ್ಗೆ ನಾವು ಜಂಪ್ ಆದಾಗ ನಮ್ಮ ಪ್ರೀವಿಯಸ್ ಗ್ಯಾಪ್ ವ್ಯಾಲ್ಯೂನ ಹಾಫ್ ಮಾಡ್ಬೇಕಂದ್ರೆ ಅರ್ಧ ಮಾಡ್ಬೇಕಾಗುತ್ತೆ, ಹೊಸ ಗ್ಯಾಪ್ ವ್ಯಾಲ್ಯೂ. ಸೊ ಹೊಸ ಗ್ಯಾಪ್ ವ್ಯಾಲ್ಯೂ ಎಷ್ಟು ಸಿಕ್ತು ನನಗೆ? 4 ಡಿವೈಡೆಡ್ ಬೈ 2 ವಿಲ್ ಬಿ 2. ಸೊ ಹೊಸ ಗ್ಯಾಪ್ ವ್ಯಾಲ್ಯೂ ಫಾರ್ ದಿ ಫೇಸ್ 2 ವಿಲ್ ಬಿ ಈಕ್ವಲ್ ಟು 2. ಈಗ ಸೇಮ್ ಏನು ಅಪ್ಡೇಟೆಡ್ ವ್ಯಾಲ್ಯೂಸ್ ಇದೆ ಅದನ್ನೇ ಕಾಪಿ ಮಾಡ್ಕೊಳ್ಳಿ. 12
17, 25, 8, 33, 31, 40, 42. ಐ ಮೊದಲನೇ ಎಲಿಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ, ವಿತ್ ದಿ ಗ್ಯಾಪ್ ಆಫ್ 2 ಜೆ ಹೋಗುತ್ತೆ 1 2. ಐ ಗ್ರೇಟರ್ ದೆನ್ ಜೆ ಅಂದ್ರೆ ಮಾತ್ರ ಸ್ವೈಪ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. 12, 25, ಐ ಲೆಸ್ ದೆನ್ ಜೆ. ಸೊ ನೆಕ್ಸ್ಟ್ ಜಂಪ್ ಆಗಿ ಐ ಜೆ. ಇಲ್ಲಿ ನೋಡಿ ಐ ಈಸ್ ಗ್ರೇಟರ್ ದೆನ್ ಜೆ, ಸೊ ಸ್ವ್ಯಾಪ್ ಮಾಡಬೇಕು. 8 ಇಲ್ಲಿ ಬರುತ್ತೆ, 17 ಇಲ್ಲಿ ಹೋಗುತ್ತೆ. ನೆಕ್ಸ್ಟ್ ಐ ಜೆ. ಐ ಈಸ್ ಲೆಸ್ ದೆನ್ ಜೆ. ಐ ಈಸ್ ಲೆಸ್ ದೆನ್ ಜೆ, ಏನು ಮಾಡೋಂಗಿಲ್ಲ. ಸೊ ನೋಡಿ ಇಲ್ಲಿ ಗ್ಯಾಪ್ ಆಫ್ 2 ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಾನು ಕಂಪೇರ್ ಮಾಡಬಹುದು, ಅಂದ್ರೆ ಮಾಡಾಗಿಲ್ಲ. ಯಾಕೆ ನೋಡಿ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಐ ವ್ಯಾಲ್ಯೂ 25, ಜೆ ವ್ಯಾಲ್ಯೂ 33, ಐ ಲೆಸ್ ದೆನ್ ಜೆ, ಅದಕ್ಕೋಸ್ಕರ ನಾವು ಸ್ವ್ಯಾಪ್ ಮಾಡಿಲ್ಲ. ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಕಂಪೇರ್ ಮಾಡ್ಬೇಕಾದ್ರೆ ಸ್ವ್ಯಾಪ್ ಮಾಡಿಲ್ಲ ಅಂತಂದ್ರೆ ನಾವು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಕಂಪೇರೇ ಮಾಡಂಗಿಲ್ಲ. ಆ ಎಲಿಮೆಂಟ್ ಇರಲಿ, ನಾನು ಕಂಪೇರ್ ಮಾಡಂಗಿಲ್ಲ. ಯಾವಾಗ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿಲ್ಲ ಅಂದ್ರೆ, ಸ್ವ್ಯಾಪ್ ಮಾಡಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಅವಾಗ ಮಾತ್ರ ನಮಗೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಸೆಸ್ ಸಿಗುತ್ತೆ ಸ್ವ್ಯಾಪ್ ಮಾಡೋದಕ್ಕೆ ಅಥವಾ ಕಂಪೇರ್ ಮಾಡೋದಕ್ಕೆ. ಈಗ ನಾನು ಕಂಪ್ಯಾರಿಸನ್ನೇ ಮಾಡಂಗಿಲ್ಲ. ನೆಕ್ಸ್ಟ್ ಐ ಮತ್ತೆ ಜೆ ಅಪ್ಡೇಟ್ ಆಗುತ್ತೆ. ಐ ವ್ಯಾಲ್ಯೂ 17, ಜೆ ವ್ಯಾಲ್ಯೂ 31, ಐ ಲೆಸ್ ದೆನ್ ಜೆ. ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾವು ಸ್ವ್ಯಾಪ್ ಮಾಡಿಲ್ಲ, ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ 8 ಇದೆ ವಿತ್ ದಿ ಗ್ಯಾಪ್ ಆಫ್ 2, ಬಟ್ ನಾನು ಅದನ್ನ ಕಂಪ್ಯಾರಿಸನ್ನೇ ಮಾಡಂಗಿಲ್ಲ. ಸರಿನಾ? ಯಾಕೆ? ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಸ್ವ್ಯಾಪ್ ಮಾಡಿಲ್ಲ. ನೆಕ್ಸ್ಟ್ ಐ ಈಸ್ 33, ಜೆ ವ್ಯಾಲ್ಯೂ ಈಸ್ 40, ಐ ಲೆಸ್ ದೆನ್ ಜೆ. ಸೊ ಐ ಲೆಸ್ ದೆನ್ ಜೆ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಇಲ್ಲ, ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ನೋ ಸ್ವ್ಯಾಪ್. ಐ ಜೆ. ಐ ವ್ಯಾಲ್ಯೂ ಇಸ್ 31 and ಜೆ ವ್ಯಾಲ್ಯೂ ಇಸ್ 42, ಸೊ ಐ ಲೆಸ್ ದೆನ್ ಜೆ. ಸರಿನಾ? ಐ ಲೆಸ್ ದೆನ್ ಜೆ ಅಂತಂದ್ರೆ ಯಾವುದೇ ಸ್ವ್ಯಾಪ್ ಅನ್ನ ಮಾಡಂಗಿಲ್ಲ, ಐ ಗ್ರೇಟರ್ ದೆನ್ ಜೆ ಇದ್ರೆ ಮಾತ್ರ ಸ್ವ್ಯಾಪ್ ಮಾಡಬೇಕು. ಸೊ ಇಲ್ಲಿ ಸ್ವ್ಯಾಪ್ ಮಾಡಿಲ್ಲ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೆ ವಿತ್ ದಿ ಗ್ಯಾಪ್ ಆಫ್ 2 17 ಸಿಕ್ಕಿದ್ರು ಕೂಡ ನನಗೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಕಂಪೇರ್ ಮಾಡಂಗಿಲ್ಲ. ಸೊ ನಮ್ಮ ಫೈನಲ್ ಏಮ್ ಏನು, ಪ್ರತಿಯೊಂದು ಎಲಿಮೆಂಟ್ ಅನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸೇರಿಸ್ತಾ ಹೋಗೋದು. ಸೊ ನಾನು ಏನಾದ್ರೂ ಸ್ವ್ಯಾಪ್ ಮಾಡಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಸ್ವ್ಯಾಪ್ ಮಾಡೋದಕ್ಕೆ ಅಥವಾ ಕಂಪೇರ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾನೇನ್ ಮಾಡಬೇಕು, 17 ಇದೆ, 31 ಇದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್. ಸೊ ಅದನ್ನ ಅದೇ ರೀತಿ ಉಳಿಸ್ಕೋಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ರೆ ಸ್ವ್ಯಾಪ್. ಸೊ ನಾನು ಅದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಇನ್ನೂ ಸ್ವಲ್ಪ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಅವಾಗ ಏನಾಗುತ್ತೆ, ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಫುಲ್ ಕ್ಲಿಯರ್ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ ಈ ಒಂದು ಶೆಲ್ ಸಾಲ್ಟ್ ಬಗ್ಗೆ. ಸೊ ನೋಡಿ ನೆಕ್ಸ್ಟ್ ಫೇಸ್. ಯಾಕೆ 3ನೇ ಫೇಸಿಗೆ ಹೋಗ್ತಾ ಇದ್ದೀನಿ, ನನ್ನ ಜೆ ಕೊನೆ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯ್ತು, ಅದಕ್ಕೋಸ್ಕರ. ಈಗ ಫೈನಲ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ನೋಡಿ, ಗ್ಯಾಪ್ ವ್ಯಾಲ್ಯೂನ ಪ್ರೀವಿಯಸ್ ಸ್ಟೆಪ್ಗಿನ್ನ ಆಫ್ ಮಾಡಬೇಕು. ಸೊ 2 divided by 2 will be 1. ಪ್ರೀವಿಯಸ್ ಸ್ಟೆಪ್ಪಿನ ಗ್ಯಾಪ್ ವ್ಯಾಲ್ಯೂ 2 divided by 2 will be 1. ಯಾವಾಗ ಗ್ಯಾಪ್ ವ್ಯಾಲ್ಯೂ 1 ಆಗುತ್ತೆ ಅದೇ ಲಾಸ್ಟ್ ಫೇಸ್. ಸೊ ಫೇಸ್ 3 will be the last phase in this problem. ಯಾವಾಗ ಗ್ಯಾಪ್ ವ್ಯಾಲ್ಯೂ 1 ಆದ್ರೆ ಅದೇ ಫೇಸ್ ಲಾಸ್ಟ್ ಫೇಸ್. ಸೊ ಅಪ್ಡೇಟೆಡ್ ವ್ಯಾಲ್ಯೂಸ್ ನ ಬರ್ಕೊಳ್ಳಿ. 25, 17, 33, 31, 40, 42. ಸೊ ಐ ಮೊದಲನೇ ಎಲಿಮೆಂಟ್ ಇಂದ ವಿತ್ ದಿ ಗ್ಯಾಪ್ ಆಫ್ 1 ಅಂದ್ರೆ ಜೆ. ಐ ಗ್ರೇಟರ್ ದೆನ್ ಜೆ ಅಂದ್ರೆ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. 8, 12. ಬ್ಯಾಕ್ ಇಲ್ಲಿ ಸ್ವ್ಯಾಪ್ ಮಾಡಿದೀವಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ. ಬ್ಯಾಕ್ವರ್ಡ್ ಡೈರೆಕ್ಷನ್ ಕಂಪೇರ್ ಮಾಡೋದಂದ್ರೆ ಯಾವುದೇ ಎಲಿಮೆಂಟ್ ಇಲ್ಲ, ಸೊ ಇಲ್ಲ ಅಂತಂದ್ರೆ ಮುಂದೆ ಹೋಗ್ಬೇಕು. ಐ ಜೆ. ಐ ಈಸ್ ಲೆಸ್ ದೆನ್ ಜೆ, ಸೊ ನಾನು ಸ್ವ್ಯಾಪ್ ಮಾಡಂಗಿಲ್ಲ, ಅದಕ್ಕೋಸ್ಕರ ನಾನು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ವಿತ್ ದಿ ಗ್ಯಾಪ್ ಆಫ್ 1 ಎಲಿಮೆಂಟ್ ಇದೆ ಅದು ನಾನು ಕಂಪೇರ್ ಮಾಡಂಗಿಲ್ಲ. ಯಾಕೆ? ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಸ್ವ್ಯಾಪ್ ಮಾಡಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಐ ಜೆ. ಐ ವ್ಯಾಲ್ಯೂ ಇಸ್ 25, ಜೆ ವ್ಯಾಲ್ಯೂ ಇಸ್ 17. ಸೊ ಇವಾಗ ಐ ಇಸ್ ಗ್ರೇಟರ್ ದೆನ್ ಜೆ ಅಂದ್ರೆ ಸ್ವ್ಯಾಪ್ ಮಾಡಬೇಕು. 17 ಇಲ್ಲಿ ಬಂತು, 25 ಇಲ್ಲಿ ಹೋಗುತ್ತೆ. ನಾನು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿರೋದ್ರಿಂದ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡೋದಕ್ಕೆ ನನಗೆ ಆಪರ್ಚುನಿಟಿ ಸಿಗುತ್ತೆ. ವಿತ್ ದಿ ಗ್ಯಾಪ್ ಆಫ್ 1 ಬ್ಯಾಕ್ವರ್ಡ್ ಅಲ್ಲಿ ಯಾವ್ದಿರೋದು 12 ಮತ್ತೆ 17 ಅನ್ನ ಕಂಪೇರ್ ಮಾಡಿ, ಅಂದ್ರೆ ಐ ಜೊತೆ ಕಂಪೇರ್ ಮಾಡಬೇಕು. ಸೊ 12 ಮತ್ತೆ 17 ನ ಕಂಪೇರ್ ಮಾಡಿದ್ರೆ ಅವೆರಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? 12, 17 ಇನ್ಕ್ರೀಸ್ ಆಗ್ತಾ ಇದೆಯಾ? ಎಸ್. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದ್ರೆ ಏನು ಮಾಡಂಗಿಲ್ಲ. ಇನ್ಕ್ರೀಸಿಂಗ್ ಆರ್ಡರ್ ಇಲ್ಲ ಅಂತಂದ್ರೆ ಐ ಮತ್ತೆ ಈ ಪಾಯಿಂಟರ್ ಅಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡಬೇಕು, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಐ ಜೆ. ಐ ಇಸ್ ಲೆಸ್ ದೆನ್ ಜೆ. ಸೊ ಬ್ಯಾಕ್ವರ್ಡ್ ಅಲ್ಲೂ ಕೂಡ ನಾವು ಸ್ವ್ಯಾಪ್ ಮಾಡೋದಕ್ಕೆ ಅಥವಾ ಕಂಪ್ಯಾರಿಸನ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗಲ್ಲ. ಐ ಜೆ. ಐ ಇಸ್ ಗ್ರೇಟರ್ ದೆನ್ ಜೆ. ಸೊ ನಾನು ಇವಾಗ ಸ್ವ್ಯಾಪ್ ಮಾಡಬೇಕು. 31, 33. ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿರೋದ್ರಿಂದ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಅಸೆಸ್ ಸಿಗುತ್ತೆ. ವಿತ್ ದಿ ಗ್ಯಾಪ್ ಆಫ್ 1 25 ಇದೆ. ಸೊ 25 ಮತ್ತೆ ಐ ವ್ಯಾಲ್ಯೂ 31 ಅನ್ನ ಕಂಪೇರ್ ಮಾಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇದೆ. ಸೊ 25 ಇಸ್ ಲೆಸ್ ದೆನ್ 31 ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್. ಸೊ ಏನು ಕೂಡ ಚೇಂಜಸ್ ಅನ್ನ ಮಾಡಂಗಿಲ್ಲ. ಅಪ್ಡೇಟ್ ಐ ಅಂಡ್ ಜೆ ವ್ಯಾಲ್ಯೂ. ಐ ಜೆ.
I is 33, J is 40, I less than J, so no swapping in the forward direction. ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಅನ್ನು ಕೂಡ ನಾವು ಕಂಪ್ಯಾರಿಸನ್ ಅನ್ನ ಮಾಡಂಗಿಲ್ಲ. I J, so I less than J, no swapping in the forward direction. ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಯಾವುದೇ ಸ್ವ್ಯಾಪ್ ಅಥವಾ ಕಂಪ್ಯಾರಿಸನ್ ಅನ್ನ ಮಾಡಂಗಿಲ್ಲ. ನನ್ನ J ಕೊನೆ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯಿತು. ನಾನು ಅವಾಗಲೇ ಹೇಳ್ದಂಗೆ ಗ್ಯಾಪ್ ವ್ಯಾಲ್ಯೂ ಯಾವಾಗ 1 ಆಗುತ್ತೆ ಅದೇ ಲಾಸ್ಟ್ ಫೇಸ್ ಆಗಿರುತ್ತೆ ಅಂತ. ಇವಾಗ ನೋಡಿ, ಪ್ರತಿಯೊಂದು ಎಲಿಮೆಂಟ್ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. 8, 12, 17, 25, 31, 33, 40, 42 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್, ಸಿಂಪಲ್. ಸೊ ನಾವು ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಿದ್ವಿ? ಫಸ್ಟ್ ಕೊಟ್ಟಿರುವಂತ ಎಲಿಮೆಂಟ್ ಗಳನ್ನ ಟೋಟಲ್ ಮಾಡಿಬಿಟ್ಟು ಡಿವೈಡ್ ಬೈ 2 ಅಂದ್ರೆ ಹಾಫ್ ಮಾಡಿದ್ರೆ ನಮಗೆ ಗ್ಯಾಪ್ ಸಿಕ್ತು. ಆ ಗ್ಯಾಪ್ ಅನ್ನ ಯೂಸ್ ಮಾಡಿಕೊಂಡು ಆ ಗ್ಯಾಪ್ ಅನ್ನ ಪ್ರತಿ ಸ್ಟೆಪ್ ಅಲ್ಲೂ ಮೇಂಟೈನ್ ಮಾಡ್ತಾ ಕಂಪೇರ್ ಮಾಡ್ತಾ ಇದ್ವಿ. I ಗ್ರೇಟರ್ ದನ್ J ಆದ್ರೆ ಮಾತ್ರ ನಾವು ಸ್ವಾಪ್ ಮಾಡ್ತಾ ಇದ್ವಿ, ಇಲ್ಲ ಅಂತಂದ್ರೆ ಇಲ್ಲ. ಸೊ ನಾವು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲೂ ನೋಡಬೇಕು, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ನೋಡಬೇಕು, ವಿತ್ ಮೇಂಟೈನಿಂಗ್ ದ ಗ್ಯಾಪ್ ವ್ಯಾಲ್ಯೂ. ಎಷ್ಟು ಗ್ಯಾಪ್ ಇದೆ ಆ ಫೇಸ್ ಅಲ್ಲಿ ಅಷ್ಟು ಗ್ಯಾಪ್ ಅನ್ನ ಮೇಂಟೈನ್ ಮಾಡ್ತಾ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಅಲ್ಲಿ ನೋಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಸೊ ಯಾವಾಗ J ಕೊನೆ ಎಲಿಮೆಂಟ್ ಅನ್ನ ಟಚ್ ಆಗುತ್ತೆ ಅಥವಾ ಅಪ್ರೋಚ್ ಆಗುತ್ತೆ, ನಾವು ನೆಕ್ಸ್ಟ್ ಫೇಸಿಗೆ ಜಂಪ್ ಆಗ್ತೀವಿ. ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕಾದ್ರೆ ಗ್ಯಾಪ್ ವ್ಯಾಲ್ಯೂ ಅರ್ಧ ಕಡಿಮೆ ಆಗುತ್ತೆ. ಅಂದ್ರೆ ಇಲ್ಲಿ 4 ಇತ್ತು, 4 ಡಿವೈಡೆಡ್ ಬೈ 2 ವಿಲ್ ಬಿ 2. ಅದೇ ರೀತಿ ಪ್ರೊಸೆಸ್ ಅನ್ನ ಹೋಗ್ತಾ ಹೋಗ್ತೀವಿ. ಕೇವಲ ಫಾರ್ವರ್ಡ್ ಡೈರೆಕ್ಷನ್ ಮಾತ್ರ ಅಲ್ಲ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ನಾವು ಕಂಪೇರ್ ಮಾಡಬಹುದು. ಯಾವಾಗ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾವು ಸ್ವ್ಯಾಪ್ ಮಾಡಿದ್ರೆ ಮಾತ್ರ. ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾವು ಕಂಪೇರ್ ಮಾಡಬಹುದು, ಇಲ್ಲ ಅಂತಂದ್ರೆ ನಮಗೆ ಅಸೆಸ್ ಸಿಗ್ತಾ ಹೋಗಲ್ಲ. ನೆಕ್ಸ್ಟ್ ಅದೇ ರೀತಿ ಯಾವಾಗ ಗ್ಯಾಪ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಆಗುತ್ತೆ, ಆಗ ಆ ಫೇಸ್ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ಅಂತ. ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಆಗಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಸಿಗ್ತವೆ ಅಂತ ಅರ್ಥ ಆಯ್ತು. ಸೊ ಶೆಲ್ ಸಾಲ್ಟ್ ಅಲ್ಗಾರಿದಮ್ದು ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಅವಾಗ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಪರ್ಫೆಕ್ಟ್ ಹೋಲ್ಡ್ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.